ಏನ್ ಮಗ ಏನ್ ಮಾಡ್ತಾ ಇದೀಯಾ? ಏನ್ ಬ್ರೋ ಕೆಲಸ ಇಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಕೆಲಸ ಇಲ್ವಾ? ಯಾಕೆ ಕೆಲಸ ಏನಾಯ್ತು? ಅದ ಇದ್ದಿದ್ದ ಕೆಲಸ ಹೋಗ್ಬಿಟ್ರು. ಹಂಗಾರೆ 3 ವೀಲರ್ 4 ವೀಲರ್ ಹೇಳಿದ್ ಯಾವ್ದಾರು ಆಯ್ತಾ ಆಯ್ತಾ? ಬಾ ಹಾಗಾದ್ರೆ ನನ್ನ ಜೊತೆ ಬಾ. ಸ್ನೇಹಿತರೆ, ನಾನು ಇವತ್ತು ಎಲ್ಲಿ ಬಂದಿದ್ದೀನಿ? ನನ್ನ ಪೈನ್ ಮೊಬಿಲಿಟಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ ಸೈಡು, ಇದು ಬಂದ್ಬಿಟ್ಟು ಪ್ಯಾಸೆಂಜರ್ ಆಟೋ. ಅದೇ ರೀತಿ ಪ್ಯಾಸೆಂಜರ್ ಆಟೋ ಮತ್ತೆ ಗೂಡ್ಸ್ ಆಟೋಗಳನ್ನ ಇವರು ರೆಂಟ್ಗೆ ಕೊಡ್ತಾರೆ. ಇವಾಗ ನೋಡ್ತಾ ಇದ್ರಲ್ಲ ನೀವು, ಇದು ಬಂದ್ಬಿಟ್ಟು ಪ್ಯಾಸೆಂಜರ್ ಆಟೋ. ಇದರಲ್ಲಿ ಏನಪ್ಪಾ ಅಂದ್ರೆ ನೀವು ದಿನಕ್ಕೆ 500 ರೂಪಾಯಿ ರೆಂಟ್ ಕಟ್ಟಿದ್ರೆ ಸಾಕು. ನೀವು ಎಷ್ಟು ಅವರ್ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಎಷ್ಟು ಅವರ್ ಬೇಕಾದ್ರೂ ನೀವು ದುಡಿಬಹುದು. ಇದರಲ್ಲಿ 30 ರಿಂದ 40 ಸಾವಿರ ಕೂಡ ದುಡಿಯೋರು ಇದ್ದಾರೆ. ಅದೇ ರೀತಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಗೂಡ್ಸ್ ಆಟೋ ಅಂತ. ಇದರಲ್ಲಿ ಏನಪ್ಪಾ ಅಂದ್ರೆ ಪ್ಯಾಕೇಜ್ ನ ಡೆಲಿವರಿ ಮಾಡಬೇಕಾಗುತ್ತೆ. ಇವಾಗ ಬೇರೆ ಬೇರೆ ಕಂಪ್ನಿಗಳಿಂದ ಪ್ಯಾಕೇಜ್ ಗಳೆಲ್ಲನೂ ಬರ್ತವೆ. ಅವನ್ನ ನೀವು ಡೆಲಿವರಿ ಮಾಡಿ ಅರ್ನ್ ಮಾಡಬೇಕಾಗುತ್ತೆ. ಇವಾಗ ಅವ್ರ ಆನ್ ಬೋರ್ಡಿಂಗ್ ಮತ್ತೆ ಅವರೇ ಮಾಡ್ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ ಕಂಪ್ನಿ ಬೇಕು, ಅದೇ ರೀತಿ ಯಾವ ನಿಯರೆಸ್ಟ್ ಬೇಕು ಆ ನಿಯರೆಸ್ಟ್ ಲೊಕೇಶನ್ ನ ಅವರು ನಿಮ್ಗೆ ಅರೇಂಜ್ ಮಾಡ್ಕೊಡ್ತಾರೆ. ಈ ಗೂಡ್ಸ್ ಗಾಡಿಗಳನ್ನ ನೀವು ಮನೆಗೂ ಕೂಡ ತಗೊಂಡು ಹೋಗ್ಬೋದು. ಎಷ್ಟು ವರ್ಷದಿಂದ ಮಾಡೋದು ಸರ್? ನಾನು ಇವಾಗ 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಮಾಡೋದು. ಹೆಂಗ ಸರ್? ಸರಿಯಾಗಿ ಅನ್ಸ್ತದೆ ಸರ್. ಎಲ್ಲ ಒಳ್ಳೆ ಇದೆ, ದುಡಿಬೋದು. ಚಾರ್ಜಿಂಗ್ ಅವ್ರದ್ದೇ ಫ್ರೀ ಇದೆ. ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ. ನಮ್ಗೆ ಏನೇ ಮಧ್ಯದಲ್ಲಿ ಒಂದು ಗಾಡಿ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ಲಿ ಅವರೇ ಫೋನ್ ಮಾಡಿದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾರೆ. ಪೈ ಮೊಬಿಲಿಟಿ ಮಾಡೋದು ನಿಮ್ಗೆ ಇಷ್ಟ ಆಗಿದೆ? ನೈಟ್ 10-11 ಗಂಟೆವರೆಗೂ ಹೊಡಿತೀವಿ. ಅಲ್ಲಿಂದ ನಮ್ಗೆ 1,500 2,000 ದಿನಕ್ಕೆ 1,500 2,000